ನಾನು ಡಾಕ್ಟರ್ ಶೈಲಾ ಅಂತ ಇಲ್ಲಿ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2 ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬಾ ಖುಷಿಯಾಗಿ ವಾಪಸ್ ಹೋಗಿದ್ರು. ಕಳೆದ 3 ದಿವಸದಿಂದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲು ನೋವು, ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ಹಠಾತ್ ಆಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಾವು ತುಂಬಾ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ. ಆದ್ರೆ ದುರದೃಷ್ಟವಶಾತ್ ನಮ್ಗೆ ಅವರನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. 2 ಗಂಟೆ 38 ನಿಮಿಷಕ್ಕೆ ಅವರು ದೈವಾಧೀನರಾದ್ರು ಎಂದು ವಿಷಾದಿಸುತ್ತೇವೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ. ನಮಸ್ಕಾರ. ಮೇಡಮ್, 1 ಗಂಟೆಗೆ ಬಂದಿದ್ದ ಹಾಸ್ಪಿಟಲ್ ಅಡ್ಮಿಟ್ ಇದ್ರ? 3 ದಿವಸದಿಂದ ಹೇಳಿದ್ನಲ್ಲ, 3 ದಿವಸದಿಂದ ಅಡ್ಮಿಟ್ ಆಗಿದ್ರು. ನಾನು ಡಾಕ್ಟರ್ ಶೈಲಾ ಅಂತ ಇಲ್ಲಿ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ ಮೆಡಿಕಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 2 ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬಾ ಖುಷಿಯಾಗಿ ವಾಪಸ್ ಹೋಗಿದ್ರು. ಕಳೆದ 3 ದಿವಸದಿಂದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲು ನೋವು, ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ಹಠಾತ್ ಆಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಾವು ತುಂಬಾ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ. ಆದ್ರೆ ದುರದೃಷ್ಟವಶಾತ್ ನಮ್ಗೆ ಅವರನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. 2 ಗಂಟೆ 38 ನಿಮಿಷಕ್ಕೆ ಅವರು ದೈವಾಧೀನರಾದ್ರು ಎಂದು ವಿಷಾದಿಸುತ್ತೇವೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ. ನಮಸ್ಕಾರ. ಮೇಡಮ್, 1 ಗಂಟೆಗೆ ಬಂದಿದ್ದ ಹಾಸ್ಪಿಟಲ್ ಅಡ್ಮಿಟ್ ಇದ್ರ? 3 ದಿವಸದಿಂದ ಹೇಳಿದ್ನಲ್ಲ, 3 ದಿವಸದಿಂದ ಅಡ್ಮಿಟ್ ಆಗಿದ್ರು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.